ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಕೋರುತ್ತಾ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ 2026ರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನರಿಗೆ ಈಗ ಮನಸ್ಸಿನಲ್ಲಿ ಇರುತ್ತೆ. ಈ ಒಂದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಏನು ಎಕ್ಸಾಮ್ ಆಗಿದೆ ಅದರ ಕೀ ಆನ್ಸರ್ಸ್ಗಳನ್ನ ಈಗಾಗಲೇ ಬಿಡಲಾಗಿದೆ. ಕೀ ಆನ್ಸರ್ಸ್ಗಳನ್ನ ನೋಡಿದ ಮೇಲೆ ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳನ್ನ ತೆಗೆದ ಮೇಲೆ ನಿಮ್ಮ ಸ್ಕೋರ್ ಎಷ್ಟು ಆಗಿದ್ದರೆ ನೀವು ಫಿಸಿಕಲ್ ತಯಾರಿಯನ್ನು ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ ನಾವು. ಅದರ ಜೊತೆಗೆ ನಿಮ್ಮ ಹೈಟು, ಚೆಸ್ಟು, ಆಮೇಲೆ ರನ್ನಿಂಗು, ಲಾಂಗ್ ಜಂಪು, ಹೈ ಜಂಪು ಇದೆಲ್ಲ ಇರುತ್ತೆ. ಅದನ್ನು ನೀವು ಒಂದ್ಸಲ ನೋಟಿಫಿಕೇಷನನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಂತೇಳಿ. ಸೊ ಇದರಲ್ಲಿ ಮುಖ್ಯವಾಗಿ ನೀವು ರನ್ನಿಂಗ್ ಏನಿದೆ ರನ್ನಿಂಗ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ನಿಮ್ಮ ಫಿಸಿಕಲ್ ಆರಾಮಾಗಿ ಕ್ಲಿಯರ್ ಆಗುತ್ತೆ. ಲಾಂಗ್ ಜಂಪ್, ಹೈ ಜಂಪ್ದಲ್ಲಿ ಮೂರು ಚಾನ್ಸ್ ಇರ್ತೈತಿ. ಅದರಲ್ಲಿ ನೀವು ಈಸಿಯಾಗಿ ಅವುಗಳನ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಇದರಲ್ಲಿ ನಾವು ಮೇಲ್ ಮತ್ತು ಫಿಮೇಲ್ ಈ ಎರಡೂಗಳ ಒಂದು ಕೆಟಗರಿ ವೈಸ್ ಎಷ್ಟು ಕಟ್ ಆಫ್ ನಿಲ್ಬಹುದು ಆಲ್ ಓವರ್ ಕರ್ನಾಟಕದ್ದು ಹೇಳ್ತಾ ಇದ್ದೇನೆ ನಾನು. ಆ್ಯಕ್ಚುಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ದು ಪ್ರತಿಯೊಂದು ಜಿಲ್ಲಾವಾರುವಾಗಿ ಕಟ್ ಆಫ್ ನಿಲ್ಲುತ್ತೆ. ಬಟ್ ಇದರಲ್ಲಿ ನಾನು ನಿಮಗೆ ಒಂದು ಓವರ್ ಆಲ್ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಎಷ್ಟು ಮಾರ್ಕ್ಸ್ಗಳು ನಿಮಗೆ ಬಂದಿದ್ರೆ ನಿಮ್ಮ ಕಟ್ ಆಫ್ ನಿಮ್ಮ ಕ್ಲಿಯರ್ ಆಗುತ್ತೆ ಅಂಥೇಳಿ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾಗಿರುವಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಈಗ ನಿಮ್ಮ ಎಕ್ಸಾಮ್ ಮುಗಿದಿದೆ ಆಲ್ರೆಡಿ. ಎಕ್ಸಾಮ್ ಮುಗಿದ ಮೇಲೆ ನೀವು ಫಿಸಿಕಲನ್ನು ತಯಾರಿ ಮಾಡಲೋ ಅಥವಾ ಬೇಡ, ಫಿಸಿಕಲ್ ತಯಾರಿ ಮಾಡಬೇಕಾ ಅಥವಾ ಬೇಡ ಅನ್ನೋದನ್ನು ಆ ಒಂದು ದುಗುಡದಲ್ಲಿ ಇರ್ತೀರಿ. ಫಿಸಿಕಲ್ ಯಾರು ಮಾಡಬೇಕು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಈ ಒಂದು ನಿಮ್ಮ ರಿಸಲ್ಟ್ ಡೇಟ್ ಯಾವಾಗ ಬರ್ಬೋದು ಅನ್ನೋದನ್ನು ಈ ಒಂದು ಸ್ವಲ್ಪ ಐಡಿಯಾ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇವತ್ತು ಮಂಗಳವಾರ ಇದೆ. ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಮಂಗಳವಾರ 11/8/2026 ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಾನಲ್ ಮೇಲೆ. ಮಂಗಳವಾರ ಈ ವಾರದಲ್ಲಿ ಅಂತಂದ್ರೆ ಈಗೇನು ನಡೀತಾ ಇದೆ, ಮಂಗಳವಾರ ಆಯಿತು, ಆಮೇಲೆ ಬುಧವಾರ, ನೆಕ್ಸ್ಟು ಗುರುವಾರ, ಶುಕ್ರವಾರ, ಆಮೇಲೆ ಶನಿವಾರ, ಈ 4 ದಿನಗಳಲ್ಲಿ ನಿಮ್ಮ ಫೈನಲ್ ಆಗಿರುವಂತಹ ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಬಂದಿವೆ ಅನ್ನೋದನ್ನು ಒಂದು ಸ್ಕೋರ್ ಶೀಟನ್ನು ಬಿಡ್ತಾರಂತ ಹೇಳಿ ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಈ ವಾರದಲ್ಲಿ ನಿಮ್ಮ ಮಾರ್ಕ್ಸ್ಗಳನ್ನ ಬಿಡ್ಬೋದು. ಯಾರೆಲ್ಲ ಎಷ್ಟು ಮಾರ್ಕ್ಸ್ಗಳನ್ನ ತೊಗೊಂಡೇರಿ ಅನ್ನೋದನ್ನು ಕೆ ಇ ಎದವರು ನಿಮಗೆ ಮಾರ್ಕ್ಸ್ ಎಷ್ಟು ಬಂದವು ಅನ್ನೋದನ್ನು ಒಂದು ಲಿಸ್ಟನ್ನು ಬಿಡ್ತಾರೆ ಈ ವಾರದಲ್ಲಿ. ಈ ವಾರ ಆದಮೇಲೆ ಮುಂದಿನ ವಾರ ಏನಿದೆ, ಮುಂದಿನ ವಾರ ಅಂತಂದರೆ ಈಗ ಹೊಸ ಶನಿವಾರ 15th ಆಗಸ್ಟ್ ಬರುತ್ತೆ. 15th ಆಗಸ್ಟಲ್ಲಿ ಬಿಡೋದು ಡೌಟ್. ಬಟ್ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳಲ್ಲಿ ಬಂದರೆ ಬರ್ಬೋದು ನಿಮ್ಮ ಫೈನಲ್ ಮಾರ್ಕ್ಸ್ಗಳು. ಈ ಒಂದು ಲಿಸ್ಟ್ ಬಿಟ್ಟ ಮೇಲೆ ಮುಂದಿನ ವಾರ ಏನಿರುತ್ತೆ 17ನೇ ತಾರೀಕಿನಿಂದ 17 ಆಗಸ್ಟ್ 2026ರಿಂದ 6 ದಿನಗಳ ಒಳಗಡೆ ನಿಮ್ಮ ಒಂದು ರಿಸಲ್ಟನ್ನು ಬಿಡ್ಬೋದು. ನಿಮ್ಮ ರಿಸಲ್ಟ್ ಅಂತಂದರೆ ಮುಂದಿನ ವಾರ ನಿಮಗೆ ಕಂಪ್ಲೀಟಾಗಿ ಯಾರ್ದೆಲ್ಲ ಸೆಲೆಕ್ಷನ್ ಆಗಿದೆ ಫಿಸಿಕಲ್ಗೆ ಅನ್ನೋದನ್ನು ನಿಮ್ಗೆ ಗೊತ್ತಾಗುತ್ತೆ. ಮುಂದಿನ ವಾರ ಬರುವಂತಹ ಚಾನ್ಸಸ್ ಇದಾವೆ. ಸೊ ಹಾಗಾಗಿ ಆಮೇಲೆ ಈ ಒಂದು ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಬಹಳಷ್ಟು ಟೈಮ್ ಇರೋದಿಲ್ಲ. ಓನ್ಲಿ ಒಂದು 10ರಿಂದ 15 ದಿನಗಳ ಒಳಗಡೆನೆ ನಿಮ್ಮ ಫಿಸಿಕಲ್ ಇರ್ತೈತಿ. ಸೊ ಹಾಗಾಗಿ ನಿಮ್ಮ ಮಾರ್ಕ್ಸ್ಗಳನ್ನ ಈಗಾಗಲೇ ನೀವು ನೋಡ್ಕೊಂಡೇರಿ. ಸೊ ಇಷ್ಟು ಮಾರ್ಕ್ಸ್ ರೇಂಜ್ ಒಳಗೆ ನೀವು ಇದ್ರಿ ಅಂತಂದ್ರೆ ನಿಮ್ಮ ಫಿಸಿಕಲನ್ನು ನೀವು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿರಿ. ಓಕೆ. ಸೊ ಈಗ ಬಹಳಷ್ಟು ಜನರು ಏನು ಅಂತಂದರೆ ಒಂದು ಕಟ್ ಆಫ್ ವಿಡಿಯೋ ಇದೆ ಚಾನಲ್ ಮೇಲೆ ನಾನು ಹಾಕಿದ್ದೆ. ಸೊ ಇಷ್ಟು ನಿಲ್ಲೋದಿಲ್ಲ, ಇದು KEA ಇದೆ, ಹೌದಾ, KEAದವ್ರದ್ದು ಅಲ್ಲ ಇದು ರಿಸಲ್ಟು, KEದವರು ರಿಸಲ್ಟ್ ಬಿಡೋದಿಲ್ಲ, ಹೌದಾ, KSPದವರು ರಿಸಲ್ಟ್ ಬಿಡ್ತಾರೆ, ಹಿಂಗೇನೇನೋ ಮೆಸೇಜನ್ನು ಮಾಡಿದರು. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಜೆನ್ಯೂನ್ ಆಗಿ ಏನಿದೆ ಮಾರ್ಕ್ಸ್ಗಳು ಬರ್ಬೋದು ಅನ್ನೋದನ್ನೇ ನಾವು ಹೇಳ್ತಾ ಇರೋವಂಥದ್ದು. ಈ ರೀತಿ ಯಾರು ಕಮೆಂಟ್ ಮಾಡ್ತಾರ ಅಂತಂದರೆ ಯಾರಿಗೆ ಮಾರ್ಕ್ಸ್ಗಳು ಬಂದಿರೋದಿಲ್ಲ, ಮಾರ್ಕ್ಸ್ಗಳು ಭಾಳ ಕಡಿಮೆ ಬಂದಿರ್ತಾವೆ, 40 ಬಂದಿರ್ತೈತಿ, 50 ಬಂದಿರ್ತೈತಿ. ಸೊ ನಾನೇ ಬಹಳ ಶಾನ್ಯ, ನಾನು ಭಾಳ ಟ್ಯಾಲೆಂಟೆಡ್, ನನ್ನಷ್ಟು ಮಾರ್ಕ್ಸ್ ಯಾರೂ ತೊಗೊಂಡಿಲ್ಲ, 40-50 ಮಾರ್ಕ್ಸ್ ಯಾರೂ ತೊಗೊಂಡಿಲ್ಲ, ನಾವು ಹೇಳ್ತಾ ಇರುವಂಥದ್ದು 70+ ಮಾರ್ಕ್ಸ್ ಕಟ್ ಆಫ್ ನಿಲ್ತೈತಿ ಅಂತೇಳಿ ಅಂಥವ್ರಿಗೆ ಜಲಸ್ ಆಗುತ್ತೆ. ನಂದು ಆಗತೈತಿ ಅಂತೇಳಿ ಕುಂತಿರ್ತಾರೆ ಇವರೆಲ್ಲರೂ. ಬಟ್ ಆಗೋದು ಬಹಳ ಡೌಟ್ ಇದೆ.
ಸೊ ಹಾಗಾಗಿ ಇಲ್ಲಿ ಹೇಳುವಂಥ ಏನು ಕಟ್ ಆಫ್ ಇದೆ, ಸೊ ಇಷ್ಟು ಕಟ್ ಆಫ್ ಬಂದೇ ಬರುತ್ತೆ. ನೀವು ಮಾರ್ಕ್ಸ್ ತಗೊಳ್ಳಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಫ್ರೆಂಡ್ಸ್ಗಳು ಮಾರ್ಕ್ಸ್ ಅಷ್ಟು ತಗೊಳ್ಳಿಲ್ಲ ಅಂತಂದರೆ ನಾವು ಹೇಳುವಂಥ ಕಟ್ ಆಫು ಬೇರೆಯವರು ತೊಗೊಂಡಿರೋದಿಲ್ಲ ಅಂತಲ್ಲ ಅದರ ಅರ್ಥ. ಬೇರೆಯವರು ಮಾರ್ಕ್ಸ್ಗಳನ್ನ ತೊಗೊಂಡಿರ್ತಾರೆ, ಬೇರೆಯವರು ಚೆನ್ನಾಗಿ ಓದಿರ್ತಾರೆ, ಅವರು ಒಳ್ಳೆ ರೀತಿಯಿಂದ ಸ್ಕೋರ್ ಮಾಡಿರ್ತಾರೆ. ಬಟ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ದಲ್ಲಿ ಇಷ್ಟು ಮಾರ್ಕ್ಸ್ಗಳು ಯಾರೂ ತೊಗೊಂಡಿಲ್ಲ ಅಂತಂದರೆ ಇಷ್ಟು ಕಟ್ ಆಫ್ ನಿಲ್ಲಲ್ಲ ಅಂತಲ್ಲ, ಇಷ್ಟು ಕಟ್ ಆಫ್ ಬಂದೇ ಬರುತ್ತೆ. ಒಂದೇನೋ 2-3 ಮಾರ್ಕ್ಸ್ಗಳು ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಈ ಕಟ್ ಆಫನ್ನು ನೋಡೋಣ ನಾವು, ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ದಲ್ಲಿ ನೋಡ್ರಿ, ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ದಲ್ಲಿ GMದಲ್ಲಿ 75ವರೆಗೆ ಆಗುವಂಥ ಚಾನ್ಸಸ್. ಇದರಲ್ಲಿ ನೋಡ್ರಿ -3 +3 ಆಗ್ಬೋದು ಅಂತ ಹೇಳಿ ನಾನು ನಿಮಗೆ. ಓಕೆ, ಅದೇ ರೀತಿ ಫಿಮೇಲ್ 72, ಇದನ್ನು ಇಷ್ಟು ರೇಂಜ್ ಒಳಗೆ ತೊಗೊಳ್ರಿ ಅಂತಂದ್ರೆ, ಈಗ ನಾ 75 ಹೇಳಿನ ಅಂತಂದ್ರೆ, ಸೊ ಇಲ್ಲಿ 72ರಿಂದ 75 ಒಳಗಡೆ ಇರುವಂಥವ್ರು ಫಿಸಿಕಲ್ ಮಾಡ್ಬೋದು ಅಂತ. ಆಮೇಲೆ ಫಿಮೇಲ್ GM ಕ್ಯಾಟಗರಿದವ್ರು ಇರ್ತಕ್ಕಂಥವ್ರು 69ದಿಂದ 72ವರೆಗೆ ರೇಂಜ್ ಒಳಗೆ ಇರುವಂಥವ್ರು ಫಿಸಿಕಲ್ ಮಾಡ್ಬೋದು. 2 ಹೆಚ್ಚು ಕಡಿಮೆ ಮಾಡ್ಕೋ, 3 ಕಡಿಮೆ ಮಾಡಿ. ಓಕೆ, ಇಷ್ಟು ಅಂತೂ ಕಟ್ ಆಫ್ ಬರುವಂಥ ಸಾಧ್ಯತೆ ಇದೆ. ಕ್ಯಾಟಗರಿ 1 ಮೇಲ್ ಕ್ಯಾಟಗರಿ 69, ಫಿಮೇಲ್ 66, SC ಮೇಲ್ ಕ್ಯಾಟಗರಿ 70, ಫಿಮೇಲ್ 67, ST ಕ್ಯಾಟಗರಿ 71, ಮೇಲ್ 68, ಫಿಮೇಲ್ 2A ಕ್ಯಾಟಗರಿ 72, ಮೇಲ್ ಫಿಮೇಲ್ 69, 2B ಮೇಲ್ 68, ಆಮೇಲೆ ಫಿಮೇಲ್ 65, ಥರ್ಡ್ ಎ ಮೇಲ್ 73, ಫಿಮೇಲ್ 70, ಥರ್ಡ್ ಬಿ 74 ಮೇಲ್, ಆಮೇಲೆ ಫಿಮೇಲ್ 71. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ 62 ಅಂತಂದರೆ ಒಂದು 59ದಿಂದ 62ವರೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗ್ಬೋದು. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಇದು ಎಕ್ಸ್ ಸರ್ವಿಸ್ ಮ್ಯಾನ್ 35ಗೆ ನಿಲ್ತೈತಿ, ಬರೆದಿಟ್ಕೋರಿ ಅಂತೇಳಿ. ನೋಡೋಣ, ಬರೆದಿಟ್ಕೋತೇನೆ ನಾನು ಕೂಡ. ಇಲ್ಲಿ ಈ ವಿಡಿಯೋದೊಳಗನ ಬರೆದಿಟ್ಕೊಂಡೇನಿ ಇಷ್ಟು ಆಗ್ತೈತೆ ಅಂಥೇಳಿ. ನೋಡೋಣ ಎಷ್ಟು ನಿಲ್ತೈತೆ ಅಂತೇಳಿ. ಬಟ್ ನಮ್ಮ ಒಂದು ಅಂದಾಜಿನ ಪ್ರಕಾರ ಇಷ್ಟು ನಿಮ್ಮ ಕಟ್ ಆಫ್ ಬರುವಂಥ ಸಾಧ್ಯತೆ ಇದೆ. ನೀವು ಮಾರ್ಕ್ಸ್ ತೊಗೊಂಡಿಲ್ಲ ಅಂತಂದರೆ ಬೇರೆಯವರು ತೊಗೊಂಡಿರಂಗಿಲ್ಲ ಅಂತ ಹೇಳಿದ್ರೆ ಅರ್ಥ ಅಲ್ಲ. ಸೊ ಬೇರೆಯವರು ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿರ್ತಾರೆ, ಇಷ್ಟು ಸ್ಕೋರ್ ಆಗ್ಬೋದು. ಆಮೇಲೆ ಬಹಳಷ್ಟು ಜನ ಹೇಳ್ತಾ ಇದ್ರಿ ಟೈಮ್ ಸಾಕಾಗಿಲ್ಲ ಈ ಒಂದು ಎಕ್ಸಾಮನ್ನು ಬರೀಲಿಕ್ಕೆ ಅಂತೇಳಿ. ಟೈಮ್ ಸಾಕಾಗುತ್ತೆ, 1.5 ಗಂಟೆ ಟೈಮ್ ಕೊಟ್ಟರೆ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಆಮೇಲೆ ಬಹಳಷ್ಟು ಜನರು ಏನು ಅಂತಂದರೆ, ಈಗ ಮೊದಲು ಹೆಂಗಿತ್ತು ಅಂತಂದರೆ ಓನ್ಲಿ PC ಆಗಬೇಕು ಅನ್ನುವಂಥವರೇ ಮಾತ್ರ PC ಎಕ್ಸಾಮನ್ನು ಬರಿತಿದ್ರು. ಬಟ್ ಈಗ ಕಾಲ ಚೇಂಜ್ ಆಗಿದೆ, PCR ಆಗಂಗಿಲ್ಲ. ಬಟ್ ಒಂದೇನು ಗೌರ್ಮೆಂಟ್ ಜಾಬ್ ಬೇಕಾಗೈತಿ ಈಗ ಎಲ್ಲರಿಗೂ. ಸೊ ಹಾಗಾಗಿ ಎಲ್ಲರೂ ಕೂಡ ಎಕ್ಸಾಮನ್ನು ಬರೀತಾರೆ. KS ತಯಾರಿಯನ್ನು ನಡೆಸುವಂಥ ಅಭ್ಯರ್ಥಿಗಳು, SDA, FDA ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನು ನಡೆಸುವಂಥವ್ರು ಹೈಟ್ ಇತ್ತು ಅಂತಂದ್ರೆ ಅವರು ಎಲ್ಲರೂ ಕೂಡ PC ಎಕ್ಸಾಮನ್ನು ಬರೆದಿರ್ತಾರೆ. ಸೊ ಅಂಥವ್ರಿಗೆ ಈಸಿ ಆಗುತ್ತೆ ಇವೆಲ್ಲ ಎಕ್ಸಾಮ್ಸ್ಗಳು. ಅಂಥವ್ರೆಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಈ ಜಾಬನ್ನು ಹೊಡ್ಕೋತಾರೆ. ಸೊ ಹಾಗಾಗಿ ಮೊದಲಿತ್ತದು PC ಆಗಬೇಕು ಅನ್ನುವಂಥವ್ರು ಮಾತ್ರ PC ಎಕ್ಸಾಮನ್ನು ಬರಿತಿದ್ರು, ಕಟ್ ಆಫ್ ಕಡಿಮೆ ನಿಲ್ತಿತ್ತು. ಬಟ್ ನೀವು ಹೋದ ಸಲದನ್ನು ಕೂಡ ನೋಡೋದಾದರೆ KSP ನಡೆಸಿರ್ತಕ್ಕಂತಹ ಅದರಲ್ಲಿಯೂ ಕೂಡ ಕಟ್ ಆಫ್ ಈ ಒಂದು ರೇಂಜ್ದೊಳಗನ ಇದೆ. ಬಟ್ ಈ ಸಲನೂ ಕೂಡ ಇದೇ ರೇಂಜ್ದೊಳಗನ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದೇನು ನಾನು ಕಟ್ ಆಫ್ ಹೇಳೀನಿ, ಇದಕ್ಕಿಂತ 3 ಮಾರ್ಕ್ಸ್ ಕಡಿಮೆ ಇರ್ತಕ್ಕಂಥವ್ರು ಕೂಡ ಏನು ಮಾಡಿರಿ ಅಂತಂದ್ರೆ ನಿಮ್ಮ ಫಿಸಿಕಲನ್ನು ಮಾಡಿರಿ. ಸೊ ಇಷ್ಟು ಕಟ್ ಆಫ್ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಫೈನಲ್ ಸ್ಕೋರ್ ಬರ್ತಾವೆ ಈಗ ಇದೇ ವಾರದಲ್ಲಿ, ಅದನ್ನು ನೋಡ್ಕೊಳ್ರಿ. ಆಮೇಲೆ ನಿಮ್ಮ ಫಿಸಿಕಲ್ ತಯಾರಿಯನ್ನು ನಡೆಸ್ರಿ. ಓಕೆ, ಈಗ ಬಹಳಷ್ಟು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ದವರು 55 ಆದರೆ ನಿಮ್ಮ ಫಿಸಿಕಲ್ ಬಂದೇ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ಬಟ್ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಬಟ್ ನನ್ನ ಅಂದಾಜಿನ ಪ್ರಕಾರ ಇಷ್ಟ ಆಗುವಂಥ ಸಾಧ್ಯತೆ ಇದೆ. ಬಂದ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೇನೆ, ನೋಡೋಣ ಎಷ್ಟು ಕಟ್ ಆಫ್ ನಿಂತು, ನಾನು ಎಷ್ಟು ಹೇಳಿದ್ದೆ, ಎಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ಇನ್ನೊಂದು ವಿಡಿಯೋ ಮಾಡ್ತೇನೆ. ಕಡಿಮೆ ಆಗಿತ್ತು ಅಂತಂದ್ರೆ ಒಳ್ಳೆಯದು, ಎಲ್ಲರದ್ದು ಸೆಲೆಕ್ಷನ್ ಆಗಿರ್ತೈತಿ. ಆಗಲಿಲ್ಲಪ್ಪ ಇಷ್ಟ ನಾನು ಹೇಳಿರ್ತಕ್ಕಂಥದ್ದು ಏನಿದೆ ಕಟ್ ಆಫ್ ಆ ಒಂದು ರೇಂಜ್ದೊಳಗನ ಬಂತು ಅಂತಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅಲ್ಲೂ ಕೂಡ ಸೆಲೆಕ್ಷನ್ ಆಗೇ ಇರ್ತಾರೆ. ಹೌದಾ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನನ್ನ ಪ್ರೆಡಿಕ್ಷನ್ ಏನಿದೆ, ಹೇಗಿದೆ, ಸರಿ ಆಗುತ್ತೋ ಅಥವಾ ಇಲ್ಲೋ ಅನ್ನೋದನ್ನು. ಓಕೆನಾ. ಆಮೇಲೆ ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಬಂದಾವ ಅನ್ನೋದನ್ನು ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಇಲ್ಲಿ ನೀವು ಕಮೆಂಟ್ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಾವೆ, ಕೀ ಆನ್ಸರ್ ನೆಗೆಟಿವ್ ತೆಗೆದ ಮೇಲೆ. ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ ನೀವು ಯಾವ ಡಿಸ್ಟಿಕ್ಗೆ, ಯಾವ ಜಿಲ್ಲೆಗೆ ಅಪ್ಲೈ ಮಾಡಿರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಮಾರ್ಕ್ಸ್ ಮತ್ತು ಡಿಸ್ಟ್ರಿಕ್ಟ್
ಅವುಗಳನ್ನ ಕಮೆಂಟ್ ಮಾಡಿರಿ, ನೋಡೋಣ. ಆಮೇಲೆ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿರಿ. ಸೊ ಹೊಸ ಚಾನೆಲ್ ಇರೋದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಇಲ್ಲ, ಸಬ್ಸ್ಕ್ರೈಬರ್ಸ್ಗಳು ಕೂಡ ಇಲ್ಲ. ಸೊ ನೀವು ಕೂಡ ಸಬ್ಸ್ಕ್ರೈಬನ್ನು ಮಾಡಿರಿ. ಆಮೇಲೆ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ವಿಡಿಯೋಸ್ಗಳು ನಿಮ್ಗೆ ಈ ಒಂದು ಚಾನಲ್ದಲ್ಲಿ ಸಿಗ್ತಿರ್ತವೆ. ಓಕೆ, ಧನ್ಯವಾದಗಳು.